ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪರಾಭವ ನಾಮ ಸಂವತ್ಸರದ ಮೊದಲ ದಿನ ಶುರುವಾಗಿದೆ. ರಾಯರು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಈ ವರ್ಷ ನಿಮ್ಮಿಂದ ದೂರ ಮಾಡಿ ಆದಷ್ಟು ಸುಖ ಸಂತೋಷ ನೆಮ್ಮದಿ ಅನ್ನೋದನ್ನ ನಿಮ್ಮೆಲ್ಲರಿಗೂ ಕರುಣಿಸ್ಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆನ ಮಾಡ್ಕೊಳ್ತೀನಿ. ಇವತ್ತು ಗುರುವಾರ. ಯಾವಾಗಲೂ ನನಗೆ ಗುರುವಾರ ಅಂದ್ರೇ ಒಂದು ರೀತಿ ಫುಲ್ ಖುಷಿ. ಆ ಗುರುವಾರಕ್ಕೋಸ್ಕರ ಕಾಯ್ತಿರ್ತೀನಿ. ಗುರುಗಳ ಸೇವೆನ ಇವತ್ತು ನಮ್ಮನೇಲಿ ಹಾಗೆ ಯುಗಾದಿ ಹಬ್ಬನ ನಾನು ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡೋ ಹಾಗೆ ಆಯಿತು. ಯಾಕಂತ ಅಂದರೆ ನಮ್ಮ ಅಮ್ಮನವರ ಕಂಡೀಷನ್ಸು ತುಂಬ ಕ್ರಿಟಿಕಲ್ ಆಗಿದೆ. ನಾನು ಕೂಡ ನಿನ್ನೆ ಮೊನ್ನೆ ಎಲ್ಲ ಹೋಗಿ ನೋಡಿಕೊಂಡು ಬಂದೆ. ಏನೋ ಒಂಥರ ನೋಡಿಕೊಂಡು ಬಂದ ಮೇಲಂತೂ ನನಗಿನ್ನೂ ಸ್ವಲ್ಪ ನಾನು ಅಮ್ಮನ ಹೋಗಿ ನೋಡಿದ್ದು ಅವರು ಇರುವಂತಹ ಕಂಡೀಷನ್ಸು ನನ್ನಿಂದ ಎಷ್ಟು ಮರೆಯೋಕ್ಕೆ ಟ್ರೈ ಮಾಡಿದ್ರೂ ಕೂಡ ಮರೆಯೋದಕ್ಕಾಗ್ತಿಲ್ಲ. ಒಂಥರ ದುಃಖ ಅವ್ರನ್ನ ಆ ಸ್ಥಿತಿಲಿ ನೋಡೋದಕ್ಕೆ. ಮತ್ತು ಹಬ್ಬ ಕೂಡ ಇದೆ. ಏನು ಗುರುವಾರ ಅಂತ ಅಂದರೆ ನನಗೆ ಗುರುಗಳ ಸೇವೆ ಮಾಡೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಯಾವಾಗಲೂ ಕಾಯ್ತಿರ್ತೀನಿ ಗುರುವಾರಕ್ಕೋಸ್ಕರ. ಈ ಸಲ ಅಂತೂ ಏನೋ ಮಾಡಬೇಕು ಹಬ್ಬನ. ಹಾಗೆ ಇವತ್ತು ಗುರುವಾರ ಗುರುಗಳ ಸೇವೆನ ಮನೇಲಿ ನಿಲ್ಲಿಸಬಾರ್ದು ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಮಾರ್ಕೆಟಿಂದ ಹೆಚ್ಚಿಗೆ ಹೂಗಳನ್ನೇನೂ ತರೋದಕ್ಕೆ ಹೋಗಲಿಲ್ಲ. ಮತ್ತು ಅಮ್ಮನ್ನ ನೋಡೋದಕ್ಕೆ ಅಂತ ಹೋದಾಗಲೇ ನಮ್ಮ ಅಕ್ಕನ ಮನೇಲಿ ಒಂದಷ್ಟು ವಿಶೇಷವಾದ ಹೂಗಳು ಅಂತಲೇ ಹೇಳ್ಬೋದು. ಏಳು ಸುತ್ತಿನ ಮಲ್ಲಿಗೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಕೊಯ್ದು ಕೊಟ್ಟಿದ್ರು ಅವರು. ನಾನು ರಾಘವೇಂದ್ರ ಸ್ವಾಮಿಯವ್ರಿಗೆ ಹೂನ ಜಾಸ್ತಿ ಹಾಕ್ತೀನಿ ಅನ್ನೋದನ್ನು ಅವ್ರು ನೋಡಿರ್ತಾರಲ್ಲ. ಸೊ ತೊಗೊಂಡೋಗಿ ಅಂತ ಒಂದಷ್ಟು ಈ ದಾಸವಾಳ ಹೂವು ಮತ್ತು ಒಂದೆರಡು ಮೂರು ರೋಸಸ್ಸು, ಈ ಏಳು ಸುತ್ತಿನ ಮಲ್ಲಿಗೆನ ಒಂದಷ್ಟು ಹೂಗಳನ್ನ ಕೊಟ್ಟಿದ್ರು. ಅದನ್ನು ಬಳಸ್ಕೊಂಡು ಹಾಗೆ ನಾನು ಕೂಡ ನಿನ್ನೆ ಮೊನ್ನೆ ಎಲ್ಲ ಯಾವಾಗಲೂ ಜಾಸ್ತಿ ನಾನು ಸಾಮಾನ್ಯವಾಗಿ ಇಷ್ಟು ಕಮ್ಮಿ ಅಮೌಂಟಲ್ಲಿ ಹೂ ತಂದವಳೆ ಅಲ್ಲ ರಾಘವೇಂದ್ರ ಸ್ವಾಮಿಯವ್ರಿಗೆ. ಒಂದು 200 ರೂಪೀಸ್ ಒಳಗಡೆನೆ ನೆನ್ನೆ ರಾಘವೇಂದ್ರ ಸ್ವಾಮಿಯವ್ರಿಗೆ ತುಳಸಿ ಮತ್ತು ಹೂನ ತೊಗೊಂಡು ಬಂದೆ. ಮನೇಲಿ ಹಬ್ಬನ ನಿಲ್ಲಿಸಬಾರ್ದು, ವರ್ಷದ ಮೊದಲನೇ ಹಬ್ಬ ಮಾಡಬೇಕು ಅಂತ ಹಿರಿಯರು ಹೇಳಿದ್ರು ನನಗೆ. ಸೊ ಹಾಗಾಗಿ ಮಾಡಿದೆ. ಜೊತೆಗೆ ನಿನ್ನೆ ಮೊನ್ನೆ ಎಲ್ಲ ನಾನು ನನ್ನ ಮಗಳು ಹೋಗಿ ನೋಡ್ಕೊಂಡು ಬಂದಿದ್ದು ಅಮ್ಮನ. ನಮ್ಮ ಮನೆಯವ್ರು ಹೋಗಿರಲಿಲ್ಲ. ಅವರು ಇವತ್ತು ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದರು. ಒಂದು ಅವಕಾಶ ನನಗೆ. ಅಮ್ಮ ಇವಾಗ ಏನೂ ತಿನ್ನಲ್ಲ, ಆದರೂ ಕೂಡ ಏನೋ ನಮ್ಮ ಮನೆಯಿಂದ ಕಳಿಸ್ಕೊಡ್ತೀನಿ ಅನ್ನೋದೊಂದು ತೃಪ್ತಿ ನನಗಷ್ಟೇ. ನಾವೆಷ್ಟೇ ತಂದೆ ತಾಯಿ ಸೇವೆ ಮಾಡಿದ್ರು ಅವ್ರ ಋಣ ಅನ್ನೋದನ್ನು ತೀರ್ಸೋಕ್ಕಾಗಲ್ಲ. ನಾನಂತೂ ನಮ್ಮ ತಾಯಿ ಸೇವೆನ ಹೆಚ್ಚಾಗಿ ಏನೂ ಕೂಡ ಮಾಡೇ ಇಲ್ಲ. ನಂಗೆ ರಾಘವೇಂದ್ರ ಸ್ವಾಮಿಯವರೇ ಎಲ್ಲ ಅಂತ ತಿಳಿದು ಅದೇನೋ ರಾಯರು ನನ್ನ ಕೈಲಿ ಅವ್ರ ಸೇವೆನ ಮಾಡಿಸ್ತಿದ್ದಾರೆ. ಇನ್ನು ತಂದೆ ಸೇವೆ ಮಾಡೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ತಂದೆ ತುಂಬ ವರ್ಷಗಳ ಹಿಂದೆನೇ ತೀರೋದ್ರು. ತಾಯಿ ತುಂಬ ಕ್ರಿಟಿಕಲ್ ಇದ್ದಾರೆ. ಒಂಥರ ಮನಸ್ಸು ಬೇಜಾರು. ಸ್ವಾಮಿ ಅವ್ರಿಗೆ ಬೇಗ ಮುಕ್ತಿ ಕೊಟ್ಬಿಡಿ ಅಂತ ರಾಯರ ಹತ್ರ ಬೇಡ್ಕೊಂಡು ಇವತ್ತು ಗುರುವಾರದ ಸೇವೆನ ತಕ್ಕ ಮಟ್ಟಿಗೆ ಮಾಡಿದೆ. ರಾಯರು ಕೂಡ ಹೇಗೆ ಅಲಂಕಾರ ಮಾಡಿದ್ರು ಮುದ್ದಾಗಿ ಕಾಣಿಸ್ತಿರ್ತಾರೆ, ಮುದ್ದಾಗಿ ಕಾಣಿಸ್ತಿದ್ರು ನೋಡೋದಕ್ಕೆ. ಆದರೆ ಏನೋ ಒಂಥರ ನನ್ನ ಮನಸ್ಸಲ್ಲಿ ಅದೇ ಅಮ್ಮನ ವಿಚಾರದಲ್ಲಿ ಬೇಜಾರಾಗ್ತಿತ್ತು. ಮತ್ತು ಮೌನ ವ್ರತಾಚರಣೆ ಕೂಡ ಆಚರಣೆ ಮಾಡಿದೆ. ಒಂದಿಷ್ಟು ವಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಮೌನ ವ್ರತಾಚರಣೆ ಮಾಡುವಂಥ ಸಮಯದಲ್ಲಿ ನಮ್ಮ ಮನೆಯವರು ಕೂಡ ರಾಯರಿಗೆ ಸೇವೆ ಸಲ್ಲಿಸೋದಕ್ಕೆ ಬಂದರೆ ಡಿಸ್ಟರ್ಬ್ ಆಗುತ್ತೆ, ಮತ್ತು ಏನಾದರೂ ಮಾತಾಡುವಂಥ ಸನ್ನಿವೇಶಗಳು ಬರುತ್ತೆ ಅನ್ನೋ ಕಾರಣಕ್ಕೆ ಅವರು ನೀನು ಎಷ್ಟು ವಾರ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯ ಮೌನ ವ್ರತಾಚರಣೆನ ಅಷ್ಟು ವಾರ ಮಾಡ್ಕೊ, ಆಮೇಲೆ ನಾನು ಬಂದು ರಾಯರಿಗೆ ಸೇವೆನ ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಒಬ್ಬಳೇ ಇವತ್ತು ರಾಯರಿಗೆ ಸೇವೆನ ಸಲ್ಲಿಸಿದೆ. ತುಂಬ ಚೆನ್ನಾಗಾಯಿತು. ಮನೇಲಿ ಪೂಜೆ ಹಾಗೆ ರಾಯರಿಂದ ಆಶೀರ್ವಾದ ಎಲ್ಲವೂ ಕೂಡ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಮನೆಯವರು ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರಲ್ಲ ನಮ್ಮ ತಾಯಿಯವ್ರನ್ನ ನೋಡೋದಕ್ಕೆ. ಸೊ ಹೋಗ್ತಿದ್ದಾರೆ. ಅವ್ರಿಗೆ ನಮ್ಮನೆಯಿಂದ ರಾಯರ ಪ್ರಸಾದನ ಕೊಟ್ಟು ಕಳ್ಸೋಣ. ಒಂಥರ ನಿಜವಾಗ್ಲೂ ಇವತ್ತು ನಾನು ನಮ್ಮನೆಯಿಂದ ರಾಯರ ಪ್ರಸಾದ ಮತ್ತು ಅಮ್ಮನಿಗೆ ಅಡುಗೆ ಮಾಡಿ ಕಳಿಸ್ತೀನಿ ಅಂದರೆ ಅಮ್ಮನ ನೋಡ್ಕೊಳ್ತಿರೋ ಅಕ್ಕನ ಮನೆಗೆ ಅಂತ ನಾನು ಎಂದೂ ಕೂಡ ಅಂದ್ಕೊಳ್ತಿರ್ಲಿಲ್ಲ. ಅಮ್ಮನ್ನ ಮಾತಾಡಿಸ್ತಿದ್ದೆ ಅವಕಾಶ ಸಿಕ್ಕಿದಾಗ. ಈಗ ಅವರು ಏನಾದರೂ ಮೈಸೂರಿಗೆ ಬಂದಾಗ ಹೋಗಿ ನೋಡ್ಕೊಂಡು ಬರ್ತಿದ್ದೆ, ಊರಿಗೆ ಹೋದಾಗ ನೋಡ್ಕೊಂಡು ಬರ್ತಿದ್ದೆ. ಮತ್ತು ಯಾವಾಗಲಾದರೂ ನೋಡಬೇಕು ಅಂತ ಅನ್ನಿಸ್ದಾಗ ಅಥವಾ ಅವರು ಫೋನ್ ಮಾಡಿದಾಗ ಮಾತಾಡ್ಕೊಳ್ತಿದ್ದೆ. ನಮ್ಮ ಅಕ್ಕ ಅವ್ರ ಮನೇಲಿದ್ದಾರಲ್ಲ, ಅವ್ರಿಗೂ ನಮಗೂ ಸುಮಾರು ಒಂದು 4 ವರ್ಷದ ಮೇಲೆ ಆಯಿತು ಮಾತಿರಲಿಲ್ಲ. ಒಂದು ಭೀಮ್ ಅಮಾವಾಸ್ಯೆ ದಿನ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಇಬ್ಬರೂ ಕೂಡ ನಮಗೊಂದಷ್ಟು ಮಾತುಗಳಿಂದ ನಿಂದನೆ ಮಾಡಿದರು. ನಾವು ಭಗವಂತನಿಗೆ ಹಾಕ್ಬಿಟ್ಟು ಮತ್ತೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿ ಅವ್ರ ಜೊತೆ ಮಾತೇ ಬಿಟ್ಬಿಟ್ಟಿದ್ದು. ಅಮ್ಮ ಇರ್ತಿದ್ರು ಅವ್ರ ಮನೇಲಿ, ಫೋನ್ ಮಾಡಿದಾಗ ಕೊಡೋರು, ಫೋನ್ನ ಮಾತಾಡೋವು ಅಷ್ಟೇ. ಆದಮೇಲೂ ಕೂಡ ಅವರು ನನ್ನ ಮಗಳು ಫಂಕ್ಷನಿಗೆ ಬಂದರು. ಆದರೂ ಕೂಡ ಮನಸ್ಸು ಕೆಲವು ಮಾತುಗಳನ್ನ ಕೇಳಿದಾಗ ಸಹಿಸೋದಕ್ಕಾಗಲ್ಲ. ಮತ್ತು ಹಂಗೆ ಅಂದ್ಬಿಟ್ಟು ಅದಕ್ಕೆ ತಿರುಗಿ 100 ಮಾತಾಡೋ ಶಕ್ತಿ ನನಗಂತೂ, ಅದರಲ್ಲೂ ರಾಘವೇಂದ್ರ ಸ್ವಾಮಿಯವ್ರನ್ನ ನಾನು ಪೂಜಿಸೋದಕ್ಕೆ ಶುರು ಮಾಡಿದಾಗ್ಲಿಂದ ಆ ಥರ ಎಲ್ಲ ಬರೋದೂ ಇಲ್ಲ. ಎಷ್ಟೇ ದುಃಖ ಆಗಲಿ, ಯಾವುದಾದ್ರೂ ಮಾತು ಕೇಳಿದಾಗ, ಯಾರು ಕೆಟ್ಟದಾಗಿ ನಿಂದನೆ ಮಾಡಿದಾಗ ಅದನ್ನು ನಾನು ರಾಯರ ಪಾದಕ್ಕೆ ಹಾಕಿಬಿಟ್ಟು ಸುಮ್ಮನಾಗ್ತೀನಿ. ಇದೇ 4 ವರ್ಷದ ಅವರು ಮನೇಲಿ ನಮ್ಮ ಬಗ್ಗೆ ಮಾತಾಡಿದಾಗ ನನಗೂ ನಮ್ಮ ಮನೆಯವ್ರಿಗೂ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು.
ಆ್ಯಕ್ಚುಲಿ ಅವತ್ತು ಭೀಮ್ ನಮಾಸೆ ಇತ್ತು. ಆ ಮಾತುಗಳನ್ನ ಕೇಳಿಸ್ಕೊಳಕ್ಕಾಗಲ್ಲ. ಅದೇ ಸಮಯದಲ್ಲಿ ಮತ್ತೆ ಇನ್ನೊಬ್ಬರು ಕೂಡ ಅವತ್ತು ನನಗೆ ತುಂಬ ಸಹಿಸೋಕ್ಕಾಗದಿರೋ ಅಂಥ ಮಾತುಗಳನ್ನ ಆಡಿದರು. ನಿಜವಾಗ್ಲೂ ಒಂದಷ್ಟು ದಿನ ಇವರು ನಮ್ಮ ಅಕ್ಕ ಅವರು ಮತ್ತು ನನಗೆ ಬೇಕಾದವರು ಹೇಳಿರೋ ಮಾತುಗಳನ್ನ ಕೇಳಿ ಒಂದು ವರ್ಷದವರೆಗೂ ನಾನು ಹತ್ತಿದ್ದೀನಿ. ನಮ್ಮ ಮನೆಯವರು ಅಷ್ಟೇ, ಅದನ್ನ ನೆನಪಾದಾಗೆಲ್ಲ ನಾವು ಮಾತಾಡೋದೇ ಬಿಟ್ಬಿಟ್ಟಿದ್ದೋ ಹೇಳಬೇಕಂತ ಅಂದರೆ. ಬೇಡ, ಅವ್ರಿಗೆ ಯಾವತ್ತು ಅರಿವಾದರೂ ಕೂಡ ನಾವು ಮಾತಾಡೋದು ಬೇಡ ಅಂತ ಹೇಳಿಬಿಟ್ಟು ದೂರ ಉಳಿದ್ಬಿಡೋಣ ಅಂತ ಹೇಳಿ ದೂರ ಉಳಿದಿದ್ದೆ. ಅದೇ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು, ನಮ್ಮ ಭಾವ, ಅವ್ರಿಗೆಲ್ಲರಿಗೂ ಅವ್ರು ಮಾತಾಡಿರೋದು ತಪ್ಪು ಅಂತ ಯಾವಾಗೋ ಅನ್ನಿಸ್ತು. ಮತ್ತು ಮಾತಾಡೋ ಕೂಡ ಪ್ರಯತ್ನ ಪಟ್ಟರು. ನಾನೇ ಸ್ವಲ್ಪ ದೂರ ಉಳಿದ್ಬಿಟ್ಟಿದ್ದೆ. ಮಗಳು ಫಂಕ್ಷನ್ಗೆ ಬಂದರು. ಅದಾದಮೇಲೂ ಕೂಡ ನನಗೆ ಯಾಕೋ ಮನಸ್ಸು ಅವ್ರ ಜೊತೆ ಹೆಚ್ಚು ಕನೆಕ್ಟ್ ಆಗಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಅಮ್ಮನಿಗೆ ಯಾವಾಗ ಮನಸ್ಸು ಬರುತ್ತೋ ಅವಾಗ ಫೋನ್ ಮಾಡ್ತಿದ್ದೆ, ಸುಮ್ಮನಾಗ್ತಿದ್ದೆ. ಅದ್ರ ಬದಲಾಗಿ ನಾನು ರಾಯರ ಹತ್ರ ಕೇಳ್ಕೊಳ್ತಿದ್ದೆ, ನಮ್ಮ ತಾಯಿಗೆ ಒಳ್ಳೇದು ಮಾಡಿ ಸ್ವಾಮಿ, ಎಲ್ಲೇ ಇರಲಿ ಅವ್ರನ್ನ ನೋಡ್ಕೊಳ್ಳಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೆ. ನನಗೆ ದ್ವೇಷ ಅನ್ನೋದೇನು ಅವ್ರ ಮೇಲೆ ಇರಲಿಲ್ಲ. ಆದರೆ ಒಂದು ರೀತಿ ಬೇಡ ಅಪ್ಪ ಮಾತು ಏನಕ್ಕೆ ಅಂತ ಮಾತೆಲ್ಲ ಕೇಳಿಸ್ಕೊಂಡ್ಮೇಲೆ ಏನಕ್ಕೆ ಮತ್ತೆ ನಾನು ಇರೋವರೆಗೂ ಅವ್ರ ಜೊತೆ ಮಾತೇ ಆಡಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ಮಾತಾಡಬಾರ್ದು, ಬೇಡವೇ ಬೇಡ ಮಾತುಗಳು. ಸುಮ್ಮನೆ ಬೆಳೆಸ್ಕೊಂಡು ಹೋದಷ್ಟು ಇದೆಲ್ಲ ಬೇರೆದಕ್ಕೆ ಅವಕಾಶ ಸಿಕ್ತಂಗೆ ಆಗುತ್ತೆ, ಗಲಾಟೆಗಳಿಗೆ ಬೇಡ ಅಂತ ಹೇಳಿ ತುಂಬ ಕ್ವೈಟಾಗಿದ್ದೆ. ಅದೇ ಇವತ್ತು ನಾನು ಮೊನ್ನೆ ಎಲ್ಲ ನಮ್ಮ ಅಕ್ಕನ ಮನೆಗೆ ಹೋಗಿ ನೋಡಿದಾಗ ಅವ್ರ ಸಿಚುವೇಶನ್ ಎಲ್ಲ ಎಲ್ಲೂ ಹೋಗಲ್ಲ. ಅವಾಗ ರಾಘವೇಂದ್ರ ಸ್ವಾಮಿಯವ್ರು ಇರಲಿಲ್ಲ. ಆದರೆ ಭೀಮ್ ನಮಾಸೆ ದಿನ ಇವ್ರ ಮಾತು ಮತ್ತು ನನಗೆ ಬೇಕಾದವ್ರು ಹೇಳಿದೊಂದು ಮಾತನ್ನು ಕೇಳಿಕೊಂಡು ಖಂಡಿತ ನಾನು ಭಗವಂತ ನೀನಿಲ್ವಾ ಅಂತ ಹೇಳಿ ನನ್ನ ಮಗಳನ್ನ ತಪ್ಪಿಕೊಂಡೇ ಹತ್ಬಿಟ್ಟಿದ್ದೆ. ಮಲ್ಕೋಬೇಕಾದ್ರೆ ಸುಮಾರು 1 ವರ್ಷದವರೆಗೂ ನಿಜವಾಗ್ಲೂ ಅಷ್ಟು ನೋವು ಪಟ್ಟಿದ್ದೀನಿ ಕೆಲವರು ಅವ್ರ ಮಾತುಗಳಿಂದ. ಆವಾಗ ನಾನು ಹತ್ತಿದ್ದೆ. ಹೇಳಬೇಕಂದ್ರೆ ಅವತ್ತೇ ಏನೋ ಭಗವಂತ ನನಗೆ ಒಂದು ದೃಷ್ಟಿ ಅನ್ನೋದನ್ನು ಕೊಟ್ಟು ನಾನಿದ್ದೀನಿ ಅಂತ ಹೇಳಿ ಬಂದರು. ಇವಾಗೇನು ನಾನು ದೇವ್ರ ಮನೇಲಿ ಕೂತ್ಕೊಂಡು ರಾಯರ ಸೇವೆ ಮಾಡ್ತೀನಿ. ಈ ಮನೆಗೆ ಬರೋ ದಿನವೇ ನಮ್ಮ ಅಕ್ಕ ಅವ್ರ ಮನೆ ಗೃಹ ಪ್ರವೇಶ ಇತ್ತು. ನಾವು ಯಾರೂ ಹೋಗಲಿಲ್ಲ. ಕರೆದ್ರು, ಬಟ್ ಬೇಡ ಅಂದ್ಕೊಂಡು ನಾವು ಯಾರೂ ಹೋಗಲಿಲ್ಲ. ನಾನು, ನನ್ನ ಮಗಳು, ನಮ್ಮ ಮನೆಯವರು ನಮ್ಮ ಜೊತೆ ರಾಘವೇಂದ್ರ ಸ್ವಾಮಿಯವರು ಫೋಟೋ ಮೂಲಕ ಈ ಮನೆಗೆ ಬಂದರು. ಮೊನ್ನೆ ಅವ್ರ ಮನೆಗೆ ಹೋದಾಗ ನನಗೆ ಅನ್ನಿಸ್ತು ಅವ್ರಿಗೆ ಅವ್ರ ಪಶ್ಚಾತ್ತಾಪ ಆಗಿದೆ. ಮತ್ತು ನಾವು ಯಾರಿಗೇ ಆಗಲಿ ತಪ್ಪಿಲ್ಲದೆ ಒಬ್ಬರನ್ನ ನಿಂದನೆ ಮಾಡಬಾರ್ದು, ತಪ್ಪಿಲ್ಲದೆ ಒಬ್ಬರನ್ನ ದೂಷಿಸಬಾರ್ದು, ಅವಮಾನಿಸಬಾರ್ದು, ನೋಯಿಸಬಾರ್ದು. ಇದನ್ನೆಲ್ಲ ಮಾಡಿದಾಗ ಖಂಡಿತ ನಾವು ಭಗವಂತನಿಗೆ ಒಪ್ಪಿಸದೇ ಇರಲಿ, ಅವ್ರು ಮಾಡಿರುವಂತಹ ಮಾತುಗಳಿಗೆ, ಅವ್ರು ಮಾಡಿರುವಂತಹ ಕೆಲಸಗಳಿಗೆ ಭಗವಂತನ ದೃಷ್ಟಿಲಿ ಅವ್ರಿಗೇನು ಪಾಠ ಕಲಿಸ್ಬೇಕು ಅದನ್ನು ಕಲಿಸಿರ್ತಾರೆ. ಸೊ ಅವ್ರಿಗೆ ಆಗಿದೆ, ಸಿಕ್ಕಾಬಟ್ಟೆ ನೊಂದಿದ್ದಾರೆ. ಎಷ್ಟು ನೊಂದು ಹೋಗಿದ್ದಾರೆ ಅಂತ ಅಂದರೆ ಅಷ್ಟಿಷ್ಟಲ್ಲ. ನನಗೆ ನೋಡಿ ಬೇಸರ ಆಯಿತು. ನಿಜವಾಗ್ಲೂ ಅವ್ರ ಮನೆಯಿಂದ ನಾನು ಹೊರಗಡೆ ಬರಬೇಕಾದ್ರೆ ಪರಮಾತ್ಮ ರಾಘವೇಂದ್ರ ಸ್ವಾಮಿಯವರೇ ಇವ್ರ ಮನೆಗೆ ಒಳ್ಳೇದು ಮಾಡಿ ಅಂತ ಹೇಳಿಬಿಟ್ಟೆ ಬಂದೆ. ಮನೆಗೆ ಬಂದಾಗಲೂ ಕೂಡ ನಾನು ಸಂಜೆ ರಾಯರ ಹತ್ರ ಹೇಳ್ಕೊಳ್ತಿರ್ಬೇಕಾದ್ರೆ ಇವಾಗ 4 ವರ್ಷದ ಹಿಂದೆ ನೀವು ಇರಲಿಲ್ಲ ಸ್ವಾಮಿ, ನೋಡಿ ಅವತ್ತು ನನಗಷ್ಟೆಲ್ಲ ಮಾತಾಡಿದ್ರು. ಇವಾಗ ನಾನೇ ಅವ್ರನ್ನ ನೋಡಿ ಅವ್ರಿಗೆ ಒಳ್ಳೇದು ಮಾಡಪ್ಪ ಭಗವಂತ ಅಂತ ಹೇಳ್ಬಿಟ್ಟು ಬಂದೆ. ಅವ್ರಿಗೂ ಕೂಡ ಒಳ್ಳೇದು ಮಾಡಿ, ನಮ್ಮ ತಾಯಿಗೂ ಕೂಡ ಒಳ್ಳೇದು ಮಾಡಿ ಅಂತ ಬಂದು ಕೇಳಿಕೊಂಡೆ. ಅಂಥವ್ರು ಅಂದರೆ ಒಂದು 3 ವರ್ಷದಿಂದ ಒಂದು ಹತ್ರ 4 ವರ್ಷನೇ ನಾನು ಅವ್ರಿಗೂ, ನನಗೂ ನಮ್ಮ ಅಕ್ಕ ಅವ್ರಿಗೂ ಹೆಚ್ಚಿನ ಮಾತು ಇಲ್ಲ. ನಮ್ಮ ಭಾವ ಅವ್ರ ಜೊತೆನೂ ಮಾತಿಲ್ಲ. ನಮ್ಮ ತಾಯಿ ಜೊತೆ ಅವಾಗಷ್ಟೇ ಮಾತಾಡ್ತಿದ್ದೆ. ಅಂಥವ್ರ ಮನೆಗೆ ಇವತ್ತು ಅಂದಿದ್ರು ಆ ಪದಗಳು, ಅಯ್ಯಪ್ಪ ಅದನ್ನು ವರ್ಷಾನ್ಗಟ್ಲೆ ನಾನು ಅಳ್ತಿದ್ದೆ ಆ ಮಾತುಗಳನ್ನ ಕೇಳಿ. ಅಂದರೆ ಎಂತೆಂಥ ಮಾತುಗಳು ಅಂದಿದ್ರು ಅಂದರೆ ಅದನ್ನು ಸಹಿಸೋಕ್ಕಾಗಲ್ಲ. ಆದರೂ ಸಹಿಸಿದೆ. ವಾಪಸ್ ನಾನು ಏನೂ ಉತ್ತರ ಕೊಡಲಿಲ್ಲ, ಸಹಿಸಿದ್ದಕ್ಕೆ ಏನೋ ಗೊತ್ತಿಲ್ಲ. ಈಗ ಅವರಲ್ಲಿ ಒಂದು ರೀತಿ ಪಶ್ಚಾತ್ತಾಪ, ಮತ್ತು ಅವರು ಕೂಡ ತುಂಬ ನೊಂದಿದ್ದಾರೆ. ಇವಾಗ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಇವತ್ತು ನಮ್ಮ ಮನೆಯಿಂದ ರಾಯರ ಪ್ರಸಾದ ಹೋಯಿತು ಅವ್ರ ಮನೆಗೇನೆ. ರಾಯರು ಹೇಳಬೇಕಂದ್ರೆ ನನ್ನ ಜೀವನದಲ್ಲಿ ಬರೋದಕ್ಕೆ ಆ ಭೀಮ್ ನಮಾಸೆ ದಿನ ಅವರಿಬ್ಬರು ಮಾತಾಡಿದ ಮಾತು ಮತ್ತು ಇನ್ನೊಬ್ಬರು ನನ್ನ ಬದುಕಲ್ಲಿ ಬಹಳ ಮುಖ್ಯ ಆದಂಥವ್ರು ಇಂದನೂ ಕೂಡ ಮಾತು ಕೇಳಿದ್ದೆ. ಆ ಮಾತುಗಳು ರಾಘವೇಂದ್ರ ಸ್ವಾಮಿಯವರು ನನ್ನ ಬದುಕಿಗೆ ಬರೋ ಹಾಗಾಯಿತು. ಮತ್ತು ಇವತ್ತು ರಾಘವೇಂದ್ರ ಸ್ವಾಮಿಯವರು ನನ್ನ ಜೊತೆ ಇದ್ದರೆ ನಮ್ಮ ಮನೆಯಿಂದನೇ ರಾಘವೇಂದ್ರ ಸ್ವಾಮಿಯವರ ಪ್ರಸಾದ, ಹಣ್ಣುಗಳಾಗಲಿ, ರವೆ ಉಂಡೆ ಆಗಲಿ, ಏನು ಒಂದು ಹೂ ಪ್ರಸಾದನೂ ಕೂಡ ಅವ್ರಿಗೆ ಕೊಟ್ಟು ಕಳಿಸ್ದೆ. ನಮ್ಮ ತಾಯಿ ಕೊಟ್ಬಿಡಿ ಅಂತ ಹೇಳಿಬಿಟ್ಟು. ಎಷ್ಟು ಬದಲಾವಣೆ ಅಂದರೆ ಯಾರೇ ದ್ವೇಷಿಸಲಿ ಅದು ಶಾಶ್ವತ ಅಲ್ಲ. ಕೆಲವರು ಸಾಯೋವರೆಗೂ ಹಾಗೇನ ಇಟ್ಕೊಳ್ತಾರೆ, ದ್ವೇಷನ ಕಾರ್ತಿರ್ತಾರೆ. ಆದರೆ ಅದು ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ಬಿಡ್ತು. ನಾನು ಇಷ್ಟೇ ಅಂದ್ಕೊಂಡಿದ್ದೆ, ಬೇಡವೇ ಬೇಡ ಅವ್ರಗಳ ಜೊತೆ ಮಾತು, ದೂರ ಉಳಿದ್ಬಿಡೋಣ ಅಂತ ಹೇಳಿ. ನೋಡಿದ್ರೆ ಎಲ್ಲವೂ ಕೂಡ ರಾಘವೇಂದ್ರ ಸ್ವಾಮಿಯವರು ಬದಲು ಮಾಡಿಬಿಟ್ರು. ನಮ್ಮ ಮನೆಯಿಂದ ರಾಯರ ಪ್ರಸಾದ, ಜೊತೆಗೆ ಬೆಳಗ್ಗೆನೆ ನಾನು ಅಮ್ಮನಿಗೆ ಅಂತ ಹೇಳಿಬಿಟ್ಟು ಒಂದಷ್ಟು ತಿನ್ನಲ್ಲ ಅವರು, ಆದರೂ ಒಬ್ಬಟ್ಟೆಲ್ಲ ಮಾಡಿಕೊಟ್ಟೆ ಮನೆಯಿಂದ ತೊಗೊಂಡೋಗಿ ಕೊಡಿ ಅಂತ ಹೇಳಿ. ಅವ್ರ ಮನೆಯಲ್ಲೂ ಬ್ಯಾಕ್ ಟು ಬ್ಯಾಕು
ಒಂದು 3 ಜನ ಸತ್ತೋಗಿದ್ದಾರೆ. ಹಬ್ಬ ಮಾಡೋ ಹಾಗಿರಲಿಲ್ಲ. ಹೇಗಿದ್ರು ನಮ್ಮ ಮನೆಯವ್ರು ಹೋಗ್ತಿದ್ರಲ್ವಾ. ಇವೆಲ್ಲ ಸಿಚುವೇಶನ್ನ ಭಗವಂತ ಕ್ರಿಯೇಟ್ ಮಾಡೋದು. ನಮ್ಮಿಂದ ನಾವೇನೂ ಮಾಡೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಎಲ್ಲನೂ ಜೋಡಿಸ್ಬಿಟ್ಟಿರ್ತಾನೆ ಭಗವಂತ. ಹೀಗೆ ನಡಿಬೇಕು, ಹೀಗೆ ಮಾಡಬೇಕು ಅಂತ. ಅಂದರೆ ಅವತ್ತು ನಾವಿಬ್ಬರು ಹೊದ್ದಿನ ನಮ್ಮ ಮನೆಯವರು ಬರೋಕ್ಕಾಗಲಿಲ್ಲ. SLC ಮಕ್ಕಳಿಗೆ ಎಕ್ಸಾಮ್ ಹತ್ತಿರ ಬರ್ತಿದ್ದೆ, ನಾನು ಬರಲ್ಲ ಅಂತ ಹೇಳಿದ್ರು. ಆಗಲ್ಲ, ನೀವು ಹೋಗಿ ಬನ್ನಿ, ನಾನು ಹಬ್ಬ ಬಂದಿನ ನೋಡೋಣ ಅಂತ. ನಾನು ಅಲ್ಲಿಂದ ಬಂದು ಅಮ್ಮ ಹಾಗಿದ್ದಾರೆ ಹೀಗಿದ್ದಾರೆ ಅಂತೆಲ್ಲ ಹೇಳ್ಕೊಂಡು ಬೇಜಾರು ಮಾಡ್ಕೊಳ್ತಿರ್ಬೇಕಾದಾಗ ಅವ್ರು ಹೇಳಿದ್ರು, ಹಬ್ಬದ ದಿನ ನಾನು ಕೂಡ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ. ಇವತ್ತು ಹೋಗಿದ್ರು. ಅವ್ರ ಕೈಲಿ ಪ್ರಸಾದನ ರಾಘವೇಂದ್ರ ಸ್ವಾಮಿಯವರು ನಮ್ಮ ಮನೆಯಿಂದ ಕೊಟ್ಟು ಕಳಿಸಿದ್ರು. ರಾಯರು ಕೊಟ್ಟು ಕಳಿಸಿದ್ರು ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಏನೇ ಒಂದು ಹೊರಗಡೆಯಿಂದ ನಮ್ಮನೆಗೆ ಬರಬೇಕಾದ್ರೂ ಅಥವಾ ನಮ್ಮನೆಯಿಂದ ಒಂದು ಹೊರಗಡೆ ಹೋಗಬೇಕಾದ್ರೂ ಅದೇನೋ ಹೇಳ್ತಾರಲ್ಲ, ಭಗವಂತನ ಇಚ್ಛೆ ಇದ್ದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಗಾಡಲ್ಲ ಅಂತ. ಹಾಗೆ ನಮ್ಮನೇಲಿ ಏನೇ ನಡೆದ್ರು ಅದಕ್ಕೆ ಕಾರಣ ರಾಘವೇಂದ್ರ ಸ್ವಾಮಿಯವರಂತಲೇ ನಾವು ಅಪಾರವಾಗಿ ನಂಬಿರೋದು. ಅವರಿಂದನೇ ಎಲ್ಲವೂ ಕೂಡ, ಸಕಲವೂ ಸರ್ವವೂ ನನಗೆ ಅವರೇ. ಹಾಗಾಗಿ ನಾನು ರಾಘವೇಂದ್ರ ಸ್ವಾಮಿಯವರು, ಹೌದು, ಅವ್ರ ಇಚ್ಛೆ ಇಲ್ಲದೆ ಏನೊಂದು ಕೂಡ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಇಚ್ಛೆ ಅಂತ ಇವತ್ತು ಅಮ್ಮ ಅವ್ರಿಗೆ ಮತ್ತು ನಮ್ಮ ಅಕ್ಕ ಅವ್ರ ಮನೆಗೆ ರಾಯರ ಪ್ರಸಾದ ಹೋಗಿ ತಲುಪಿತು. ಹಾಗೆ ಸಂಜೆ ಹಾಲು ತರಬೇಕಿತ್ತು. ಹಾಲು ತರೋದಕ್ಕೆ ಅಂತ ನಾನು ನನ್ನ ಮಗಳು ಹೋಗಬೇಕಾದ್ರೆ ಮಾತಾಡಿಕೊಂಡು ರಾಘವೇಂದ್ರ ಸ್ವಾಮಿಯವ್ರ ಮಠಕ್ಕೆ ಹೋಗೋಣ ಅಂತ. 5:30 ಆಗಿತ್ತು. ನಾನು ಅನ್ಕೊತಿದ್ದೆ ಮನಸ್ಸಲ್ಲಿ, ಅಕಸ್ಮಾತ್ ಡೋರ್ ಹಾಕ್ಬಿಟ್ಟಿದ್ರೆ ಸ್ವಾಮಿ, ಹಾಗೆ ಹೊರಗಡೆಯಿಂದ ಕೈ ಮುಕ್ಕೊಂಡು ಬರ್ತೀವಿ, ಅಕಸ್ಮಾತ್ ತೆಗ್ದಿದ್ರೆ ಸಂತೋಷ ಅಂತ ಅಂದ್ಕೊಂಡೆ. ಹಾಲನ್ ಡೈರಿಯಿಂದ ರಾಯರ ಮಠಕ್ಕೆ ಹೋಗಿದ್ದು. ರಾಯರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ತುಂಬ ಜನ ಇದ್ದರು. ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ಯಾರಿಗೆಲ್ಲ ಇವತ್ತು ನಿಮ್ಮ ಮನೆಗಳಲ್ಲಿ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮಾಡೋದಕ್ಕಾಗಿರಲ್ವೋ ಅಂಥವ್ರು ಒಮ್ಮೆ ಇಲ್ಲೇ ರಾಯರನ್ನ ನೋಡ್ತಾ ಭಕ್ತಿಯಿಂದ ನಮಸ್ಕಾರನ ಮಾಡಿಕೊಂಡು ರಾಯರ ಹತ್ರ ಬೇಡ್ಕೊಳ್ಳಿ. ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ರಾಘವೇಂದ್ರ ಸ್ವಾಮಿಯವರು ದೂರ ಮಾಡಲಿ ಅಂತ ನಾನು ಕೂಡ ರಾಯರ ಹತ್ರ ಬೇಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಕೂಡ ರಾಯರ ಆಶೀರ್ವಾದ ಅನುಗ್ರಹ ಸಿಗಲಿ. ಅತ ಶ್ರೀ ರಾಘವೇಂದ್ರ ಸ್ತೋತ್ರಂ ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಬ್ಧಿಪಾರ ಕಾಮಾರಿಮಾಕ್ಷಮಶಮಾಕ್ಷಿರ ಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಜರಸ್ವ ಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜ ಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸ ಸತ್ವ ನೀಚೋಚ್ಚಭಾವ ಮುಖನಗ್ರಣೈ ಸಮೇತ ದುರ್ವಾದಿಜಾಪತಿ ಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಗಂಜದ್ವಯ ಭಕ್ತಿ ಮಧ್ಯ ಹಗಾದ್ರಿ ಸಂವೇದನ ದೃಷ್ಟಿವಜ್ರ ಕ್ಷಾಮಸುರೇಂದ್ರೋ ಉತ್ತಮಾಂ ಸದಾಯಂ ಶ್ರೀ ರಾಘವೇಂದ್ರೋ ಹರಿಪಾದ ಕಂಚ ನಿಷೇವಣಾಬ್ಧ ಸಮಸ್ತ ಸಂಪತ್ತು ದೇವಸ್ವಭಾವೋ ದಿವಿಜದ್ರುಮೋಯಮಿಷ್ಟಪ್ರದೋ ಮೇ ಸತತಂ ಸಭೂಯಾತ್ ಭವ್ಯ ಸ್ವರೂಪೋ ಭವದುಃಖತೂಲ ಸಂಗಾಗ್ನಿಚದ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶು ದುರತ್ಯಯೋ ಪ್ಲಪ್ಪಲ್ಲವ ಸಿಂಧು ಸೇತು ನಿರಸ್ತ ದೋಷೋ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ದೇಹ ಸುಪಾಠವಾದೀನ್ ತತ್ವ ಶರೀರೋತ್ತ ಸಮಸ್ತ ದೋಷಾನ್ ಹತ್ವೋಸನುದ್ವದ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯ ಪಗಾಸಾಂದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರೈ ಶಾಸನೋ ಭೂಮಿಮಹ ವಂದ್ಯ ಸುಪತ್ರ ಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹ ಪಾಪಾಪ ಹಸ್ತಂ ಶ್ರೇಯೇ ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ಸ್ತಬ್ಧಶನಂ ದುರಿತ ಕಾನನ ದಾವಭೂತಂ ಸರ್ವತಂತ್ರ ಸ್ವತಂತ್ರೋಸು ಶ್ರೀಮದ್ವಮದಮರ್ದನಃ ವಿಜಯೇಂದ್ರ ಕರಾಬ್ಜೋತ್ರ ಸುತೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇಸ್ಯಾದ್ಯ ಭಯಾಪಹ ಜ್ಞಾನಭಕ್ತಿ ಸುಪುತ್ರಾಯ ಶ್ರೀ ಪುಣ್ಯವರ್ಧನಃ ಪ್ರತಿವಾದಿ ಜಯಸ್ವಾಂತ ಭೇದ ಚಿನ್ನಾದರೂ ಗುರುಃ ಸರ್ವವಿದ್ಯ ಪ್ರವೀಣೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಪರೋಕ್ಷೀಕೃತ ಶೇಷ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತಃ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿ ಕ್ಷಯ ತಂತ್ರ ಕಂಪವಚ ಕೌಂಟ್ಯ ಮುಖ ಯೇಚೇಂದ್ರಿಯೋದ್ಭವಃ ದೋಷಾಸ್ತೆ ನಾಶ ಮಾಯಾಂತಿ ರಾಘವೇಂದ್ರ ಪ್ರಸಾದತಃ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರಮಂತ್ರತಃ ಜಪಿತಾ ದ್ವಮಿತಾ ನಿತ್ಯಂ ಇಷ್ಟಾರ್ಥ ಸುರ್ಣ ಸಂಶಯ ಹಂತನಿಕ್ಕಾಯ ಜ ದೋಷೋ ನಾತ್ಮಾತ್ಮೀಯ ಸಮುದ್ಭವನ್ ಸರ್ವಾನಪಿ ಉಪಸ್ಥಾಚು ದದಾತಿ ಗುರುರಾತ್ಮವಿತ್ ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾ ಯಶ್ಕರೋತಿ ಶಃ ಯೇಹ ಮುದ್ರಾಪ್ತ ಸರ್ವೇಷ್ಟೋ ಮೋದತೇನಾತ್ರ ಸಂಶಯ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶ್ರೇಯಃ ಶ್ರೀಮದ್ಭವದ ದುಗ್ಧಾಬ್ಧಿ ಚಂದ್ರೋವತು ಸದಾನಗಃ ಸರ್ವಯಾತ್ರ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧ್ಯಸ್ಯ ವೃಂದಾವನಗತಂ ಜಲಂ ಶಿರಸಾಧಾರಯ ಮಧ್ಯ ಸರ್ವತೀರ್ಥಫಲಾಪ್ತಯೇ ಸರ್ವಾಭಿಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ
तव संकीर्तनं वेदशास्त्रार्थज्ञानसिद्धये संसारे क्षयसागरे प्रकृतितो गादे सदा दुस्तरे सर्ववन्द्ये जलग्रह अनुपमै कामादिभङ्गाकुले नाना विभ्रमे दुर्भ्रमे तवे स्तोमादिकेनोत्कटे दुःखोत्कृष्टमिष समुद्र गुरुमामग्नरूपं सदा राघवेन्द्र गुरुस्तोत्रं यः पठे भक्तिपूर्वकं तस्य कुष्ठादिरोगाणां निवृत्तिस्वराय भवेत् अन्धोऽपि दिव्यदृष्टि साढेट मूकोऽपि वाक्कृतिः पूर्णायु पूर्णसम्पत्ति स्तोत्रस्यास्य जपात् भवेत् एपिमेञ्जलमेतेन स्तोत्रेणैवाभिमन्त्रितं तस्य कुक्षिगता दोष सर्वे नश्यन्ति तत्क्षणात् यद्बृन्दावनमासाद्य पङ्गुकञ्जोऽपि वा जनः स्तोत्रेणानेन यर्कुर्यान् प्रदक्षिण नमस्कृति स जङ्गालो भवेदेव गुरुराजप्रसादतः सोमसूर्यपरागे च पुष्यर्कादि समागमे योनुत्तममिदं स्तोत्रम् अष्टोत्तरशतं जपेत् भूतप्रेतपिशाचादिपीडा तस्य न जायते एतत्स्तोत्रं समुच्चार्य गुरुर्बृन्दावनान्तिके दीपसंयोजनज्ञानं पुत्रलाभो भवेत् ध्रुवं परवादिजयो दिव्यज्ञानभक्त्यादिवर्धनं सर्वाभिष्टार्थप्रवृत्ति सन्नात्रकार्या विचारणः राजचोर महाव्याघ्रसर्पनक्रादिपीडनं न जायते स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणं द्वन्द्वं स्मरम्य पठे स्तोत्रं दिव्यमिदं सदा नै भवेत् तस्यासु किंचन किन्त्विष्टात् समृद्धिरेव कमलानाथ प्रसादोदयात् कीर्तिर्दिग्विदित विभूतिरतला साक्षी हयास्योत्र हेति श्रीराघवेन्द्रार्य गुरुराज प्रसादतः कृतं स्तोत्रमिदं पुण्यं श्रीमद्भिषर्पणाभिदहे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दिवरेन्दवे श्रीराघवेन्द्र गुरवे नमो अत्यन्तदयालवे मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रतमाश्रये इति श्री अप्पण्णाचार्य कृतं श्रीराघवेन्द्र स्तोत्रं सम्पूर्णम्। श्रीकृष्णार्पणमस्तु श्रीकृष्णार्पणमस्तु श्रीकृष्णार्पणमस्तु।